ತೊಂಬರಿ ನಾನು ವ್ಯಾಪಾರ ಮಾಡ್ತೀನಿ ನಿಮ್ಮ ಫಸ್ಟ್ ಇಟ್ಕೋರಿ ನೀವು ಏ ಇಟ್ಕೋರಿ ಇಲ್ಲಿ ಇಟ್ಕೋರಿ ಪರವಾಗಿಲ್ಲ ನಿಮ್ಮ ಮಗ ಅಂತ ತಿಳ್ಕೊರಿ ನನಗೆ ಕಲರ್ 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 ಹೌದಿಲ್ಲ. ಹಲೋ ಎಲ್ಲ ನನ್ನ ವಜ್ರಗಳಿಗೂ ನನ್ನ ನಮಸ್ಕಾರ. ಇವತ್ತೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಆನೆಸ್ಟಾಗಿ ಉತ್ತರ ಕೊಡ್ಬೇಕಾ. ನಿಮ್ಮ ಜೀವನದಾಗ ದೊಡ್ಡ ಪಶ್ಚಾತ್ತಾಪ ಏನು? ಜಲ್ದಿ ಕಮೆಂಟ್ ಬಾಕ್ಸ್ ಒಳಗೆ ಹೋಗ್ರಿ, ಕಮೆಂಟ್ ಮಾಡಿರಿ, ನಿಮ್ಗೆ ಅನ್ಸಿದ್ದು ಕಮೆಂಟ್ ಮಾಡಿರಿ. ಲೇಟ್ ಮಾಡ್ಲಾರ್ದಂಗ ಸ್ಟಾರ್ಟ್ ಮಾಡೋಣ ನಡ್ರಿ. ಈಗ ನಾನು ಕಿತ್ತೂರು ರಾಣಿ ಚೆನ್ನಮ್ಮನ ಸರ್ಕಲ್ ಕಡೆ ಅದೀನಿ. ಸೊ ಇಲ್ಲೆಲ್ಲ ಫ್ಲೈಓವರ್ ಕಟ್ಟಾಕತ್ತಾರ, ಇದ್ದಿದ್ದು ರೋಡೆಲ್ಲ ಒಡೆದ. ಯಾಕಂತಂದ್ರೆ ಇದರಿಂದ ಎಷ್ಟೋ ಗಿಡ ನಾಶ ಆಗ್ಯಾವ. ಆ್ಯಂಡ್ ಪೊಲ್ಯೂಷನ್ ನೋಡ್ರಿ, ಧೂಳೆಲ್ಲ ನೋಡ್ರಿ ಇಲ್ಲೇ ಎಷ್ಟು ಇದಾಗೈತೆ ಅಂತಂದ್ರೆ ನೋಡೋಕ್ಕಾಗೋಲ್ಲ. ನಮ್ದು ಹುಬ್ಳಿ ಫಸ್ಟ್ ಹೆಂಗಿತ್ತು ಈಗ ಹೆಂಗೈತೆ ಅಂತೇಳಿ ನೀವು ನೋಡ್ರಿ. ಬಟ್ ನನಗೆ ಅನಿಸಿದ್ದು ಏನಂತಂದ್ರೆ ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನಿಸ್ತೈತಿ. ಯಾಕಂದ್ರೆ ನೋಡ್ರಿ ಇಲ್ಲೇ ಫ್ಲೈಓವರ್ ಕಟ್ಟಾತಾರಲ್ಲ, ಇದೇನು ರೋಡೆಲ್ಲ ಕೆಡ್ಸ್ಯಾರ ಇವರು, ಇದ್ದಿದ್ದು ಹಳೆಯ ರೋಡೆಲ್ಲ ಕೆಡ್ಸ್ಯಾರ. ಆ್ಯಂಡ್ ಎಷ್ಟೋ ಇಲ್ಲಿಂದ ಹುಬ್ಳಿಯಿಂದ ಧಾರವಾಡವರೆಗೂ ಗಿಡ ಎಲ್ಲ ಕಡ್ದು ದೊಡ್ಡ ರೋಡ್ ಮಾಡತ್ತಾರ. ಸೊ ಮಾಡೋದು ಸ್ಮಾರ್ಟ್ ಸಿಟಿ ಮಾಡಲಿ, ಬೇಡ ಅಂತ ಇಲ್ಲ. ಆದರೆ ಈಗ ಅದರಿಂದ ಎಷ್ಟು ಹಾನಿ ಆಕೈತೆ ಅನ್ನೋದು ಊಹೆ ಮಾಡ್ಕೊಳಕ್ಕೆ ಆಗೋದಿಲ್ಲ. ನಾವು ಅಷ್ಟು ಕಷ್ಟ ಆಕೈತಿ. ಯಾಕಂತಂದ್ರೆ ಒಂದೊಂದು ಗಿಡ ನಮ್ಗೆ ಆಕ್ಸಿಜನ್ ಕೊಡ್ತಾವೆ, ನೆರಳು ಕೊಡ್ತಾವೆ. ಅವೆಲ್ಲ ನಾವು ಗಿಡ ಕಡ್ದು ನಾಶ ಮಾಡಿಬಿಟ್ರೆ ಅದರಿಂದ ಈಗ ನೋಡ್ರಿ ಎಷ್ಟು ತಾಪ ಅನುಭವಿಸಾತೀವಿ ಅನ್ನೋದು ನೀವು ನೋಡ್ರಿ. ನನ್ನಿಂದ ಏನು ಕಾಣತಿದ್ದಲ್ಲ, ಫ್ಲೈಓವರ್ ಕಟ್ಟಾತಾರೆ ಇಲ್ಲಿ ನೋಡ್ರಿ. ಸೊ ಹುಬ್ಳಿಯಿಂದ ಧಾರವಾಡವರೆಗೂ ಕನಿಷ್ಠ ಅಂತಂದ್ರೂ ಒಂದು 500-600 ಮೇಲೆ ಗಿಡ ಕಡ್ದಾರ. ಇದು ನನಗಂತರೂ ಸರಿ ಅನ್ಸಂತಿಲ್ಲ. ನಮ್ಮ ಹುಬ್ಳಿ ಮೊದಲೇ ಚಲೋ ಐತಂತ ನನಗೆ ಅನ್ಸಂತೈತಿ. ಈಗ ನೋಡ್ರಿ ಧೂಳ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಒಂಥರ ನನಗೆ ಬೇಜಾರು ಅನ್ನಿಸ್ತೈತಿ. ಇದು ನನಗಂತಲ್ಲ, ಪ್ರತಿಯೊಬ್ಬರಿಗೂ ಬೇಜಾರು ಅನ್ನಿಸ್ತೈತಿ. ಎಷ್ಟು ಚಲೋ ಇತ್ತಂತಂದ್ರೆ ಫಸ್ಟ್ ನೋಡೋಕೆ ಒಂಥರ ಕಣ್ಣು ತುಂಬಿ ಬರ್ತಿತ್ತು ನಮ್ಮ ಹುಬ್ಳಿ. ಹಳೇ ಬಸ್ ಸ್ಟ್ಯಾಂಡ್ ಬಂದಿನಿ. ಇದು ಮೊನ್ನೆ ಓಪನಿಂಗ್ ಆಗೈತಿ. ಇದು ಈಗ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಕಡೆ ಬಂದಿನಿ. ಒಂದು ರೌಂಡ್ ಒಳಗೆ ಹೋಗ್ಬರಂ ಬರ್ರಿ. ಚಾಲೂ ಇಲ್ಲ ಅದು, ಚಾಲೂ ಇಲ್ಲ ಅದು. ಎಷ್ಟೈತ? 9th? ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್? ಇಂಗ್ಲೀಷ್ ಮೀಡಿಯಮ್. ಯಾವ ಸ್ಕೂಲ? ಬಸವೇಶ್ವರ ಸ್ಕೂಲ್. ಓಕೆ. ಎಷ್ಟು ರ್ಯಾಂಕ್ ಎಷ್ಟಾಗೈತಿ? 8th? 82. ಹಾಂ, 82. ಸೂಪರ್. ಇವ ಎಷ್ಟೈತ? ಚೀಲ ಕೊಡೋವಲ್ಲ ಸ್ವಲ್ಪ. ಹೌದಾ? ಇರಲಿ. ಈಗ ನೋಡ್ರಿ, ನಾ ಹಳೆ ಬಸ್ ಸ್ಟ್ಯಾಂಡ್ ಒಳಗದೇನೆ. ಎಷ್ಟು ಧೂಳು ತುಂಬ್ಕೊಂಡಿದ್ದಂತಂದ್ರೆ ಆಲ್ಮೋಸ್ಟ್ ಎಲ್ಲ ಗಲೀಜು ಎಬ್ಬಿಸ್ಬಿಟ್ರೆ. ನೋಡ್ರಿ ತೋರಿಸ್ತಾಡ್ರಿ. ನೋಡ್ರಿಪ್ಪ ನಮ್ಮ ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ನೋಡ್ರಿ ಹೆಂಗೆ ಉಳ್ಯಾರ ನೋಡ್ರಿ ಎಲ್ಲ ಕಡೆ. ನೋಡ್ರಲ್ಲಿ ಕಲರ್ 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 ಹೌದಿಲ್ಲ? ಏನು ಹೇಳಿದ? ಏನಿದೆ? ಕಲರ್ ಮಾಡ್ಯಾರಲ್ಲ, ಪೇಂಟ್ ಹೊಡೆದಾರ ನೋಡ. ಏನು ಹೇಳ? ಮನೀಶ್ ಅನ್ಸಿನ್. ಸ್ಪೆಲ್ಲಿಂಗ್ ಗೊತ್ತಿದ್ದಿಲ್ಲ? ಮತ್ತು ರ್ಯಾಂಕ್ ಮಾಡಿ 82% ಗೊತ್ತಿರಂಗಿಲ್ಲ? ಗೊತ್ತಿರ್ತೈತಿ. 72. ಓ ಸೂಪರ್, ಆಲ್ ದ ಬೆಸ್ಟ್. ನೋಡ್ರಿ ಹೆಂಗೆ ಉಗುಳೆ ರಾಡಿ ಅಭಿಷೇರ್ ನೋಡ್ರಿ ಇಲ್ಲೆಲ್ಲ. ಮೊನ್ನೆ ಭಾಳ ದಿನ ಆಗಿಲ್ಲ ಓಪನಿಂಗ್ ಆಗಿ. ಇದು ಹಳೆ ಬಸ್ ಸ್ಟ್ಯಾಂಡ್ ಆಗೈತಲ್ರಿ, ಮೊನ್ನೆ ಆಗೈತಿ ಇದು ಓಪನಿಂಗ್, ಹೌದಿಲ್ರಿ? ಸೊ ಇವಾಗೆಲ್ಲ ಇದೆಲ್ಲ ಪರಿಸ್ಥಿತಿ ನೋಡಿ ಏನು ಅನಿಸ್ತೈತೆ ಸರ್? ಇದೆಲ್ಲ ಕ್ಲೀನ್ನೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು. ಏನು ಅನಿಸ್ತೈತಿ ನಿಮ್ಗೆ? ಅಲ್ಲ, ನಿಮ್ಮ ಪ್ರಕಾರ ಹೇಳ್ರಿ ಸರ, ನಮಗೆ ಗೊತ್ತಿಲ್ಲ. ಈಗ ನೀವು ಹೇಳ್ಬೇಕು. ಈಗ ನಿಮ್ಮ ಪ್ರಕಾರ ಕ್ಲೀನ್ ಐತಿ, ಮತ್ತು ಅದೆಲ್ಲ ಉಗುಳು ರಾಡಿ ಮಾಡಾರಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀನಿ? ಅಲ್ಲಲ್ಲ, ನೀವು ಹೇಳ್ರಿ ಸರ್, ನಿಮ್ಗೆ ಅನಿಸಿದ್ದು ಹೇಳ್ರಿ. ಓಕೆ ಓಕೆ. ಹಾಂ, ದಂಡ ಹಾಕ್ತಾರೆ ಸರ್. ಆಲ್ರೆಡಿ ಹಾಕ್ಯಾರ. ಯಾರು ಹಾಕ್ಯಾರ? ಹಾಕ್ತಾರೆ. ಹಾಕಿದ್ರು ಬಿಡೋದಿಲ್ಲ. ಹಾಂ, 4 ಮಂದಿ ಬಂದು 200 ರೂಪಾಯಿ ದಂಡ ಹಾಕ್ತಾರ ಎಲ್ಲರಿಗೂ. 200 ರೂಪಾಯಿ. ಹಾಂ, 200 ರೂಪಾಯಿ ದಂಡ ಹಾಕ್ತಾರೆ. ಆದ್ರೂ ಮಾಡ್ತಾರೆ. ಜನಕ್ಕೆ ಏನು ಹೇಳ್ಬೇಕಂತೀರಣ್ಣ? ರಾತ್ರಿ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಬಂದು ಕುಂತಿರ್ತಾರೆ ಸರ್. ಇಲ್ಲಿ ಮಾಡಿ ಎಲ್ಲ ಗಲೀಜ್ ಮಾಡಿ ಹೋಗುದು, ಮುಂಜಾನೆ ಮತ್ತೆ ಬಂದು ಎಲ್ಲ ಸ್ವಚ್ಛ ಮಾಡೋದು. ನಮ್ಮ ಮನಿನ ಹೆಂಗೆ ಇಟ್ಕೊಂತೀವಲ್ಲ ಸರ್, ಹಂಗೆ ಎಲ್ಲ ಇಟ್ಕೋಬೇಕು. ಈಗ ನಮ್ಮ ಮನಿನ ಒಳಗೆ ಉಗುಳ್ತೀವಿ ಸರ್, ನಮ್ಮ ಮನ್ಯಾಗ ಉಗುಳ್ತೀವಿ. ಇಲ್ಲಿ ಕೇಳ್ರಿ, ಮೊನ್ನೆ ಸಾರ್ಸಾಡ್ ಬಿಟ್ರೆ ಪಾಪ ಎಲ್ಲ ಪೂರ ಬಸ್ ಸ್ಟ್ಯಾಂಡ್. ಅಲ್ಲ ಸರ್, ಒಟ್ಟಿಗೆ ಅನ್ನ ತಿನ್ನೋರು ಮಾಡಂಗಿಲ್ಲ ಸರ್, ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ರಿ ಸರ್ ಅಷ್ಟೇ. ಹೌದಿಲ್ರಿ? ಅನ್ನ ತಿನ್ನೋರು ಮಾಡ್ತಾರನ್ರಿ? ಹೌದಿಲ್ರಿ? ಈಗ ನಮ್ಮ ಈಗ ಮನಿ ಹೆಂಗೆ ಕ್ಲೀನ್ ಇಟ್ಕೊಂತೀವಿ ಸರ್? ದೇವಸ್ಥಾನ ಹೆಂಗೆ ಇಟ್ಕೋತೀವಿ ರೀ? ಹೌದಿಲ್ರಿ?
ಹಂಗ ಬೇಕಾದ್ರೆ ಇವ್ರು ಬರ್ತಾರ, ನಮ್ಮ ಸೆಕ್ಯೂರಿಟಿ ಬರ್ತಾರ, ಹ್ಮ್ ಆಫೀಸರ್ ಬರ್ತಾರ, ಇಬ್ರು ಇವ್ರು ಬರ್ತಾರ, ಬಂದ್ ಎಲ್ಲಾ ಸರ್ಚ್ ಮಾಡ್ತಾರ. ಹ್ಮ್ ಯಾರ ಇದ್ರ ಮಾಡ್ತಾರ ಅವ್ರಿಗೆ ಎಲ್ಲಾರ್ಗೆ 200 ರೂಪಾಯಿ ಫೈನ್ ಹಾಕ್ತಾರೆ. ಓಕೆ, ಒಳ್ಳೇದಾಗಲಿ ಸರ್. ಪಾಪ ನೀವೇನು ಮಾಡೋಕ್ಕಾಗಲ್ಲ, ಇದು ನಿಮ್ಮ ಕೆಲಸ. ನೀವಂತೂ ಎಲ್ಲ ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಅಡ್ಡಾಡಕ್ಕಾಗಲ್ಲ, ಹೌದಲ್ರಿ? ಅವ್ರ ಅದು ಕರೆಕ್ಟ್ ಬಿಡ್ರಿ. ಈಗ ಸರ್ ಇದು ಹೆಂಗೈತೆ ಅಂದ್ರೆ ಸರ್, ಪ್ರಪಂಚ ಒಳ್ಳೆಯವ್ರು ಕಾಲಿಲ್ಲ, ಒಳ್ಳೇದು ಹೇಳಿದ್ರೆ ಕಾಲಿಲ್ಲ, ಹೌದಿಲ್ರಿ? ನೋಡ್ರಿ ಇದು ಪರಿಸ್ಥಿತಿ. ಇದು ಹೆಂಗೆ ಒಂದ್ರಿ? ಇದು 10 ರೂಪಾಯಿಗೆ ಒಂದು, 10 ರೂಪಾಯಿಗೆ ಒಂದು. ನಿಮ್ಗೆ ಎಷ್ಟು ಬೆಳೆದಿದ್ರಿ? ಹೆಂಗೆ ಒಂದು ಬೆಳೆದಿರಿ? ನಾವು ತೊಗೊಂಡ್ಬಂದು ಮಾರ್ತೀವಿ, ಅದು ಫುಲ್ಲಾ ಪ್ಯಾಕಿಂಗ್ ಕುಲ್ಲ ತೊಗೊಂಬಂದು ನೀವು ಪ್ಯಾಕ್ ಮಾಡಿ ಮಾರ್ತೀರಿ. ಅಲ್ಲ, ನಿಮ್ಗೆ ಹೆಂಗೆ ಬೀಳ್ತೈತೆ ಅದು? ಅಂದ್ರೆ ಈಗ ಹಾಂ 300 ರೂಪಾಯಿ ದುಡಿತು. 300 ರೂಪಾಯಿ ದುಡಿತೀರಿ? ನಮ್ದು ಊಟ ಗೀಟ ಖರ್ಚು ಹೋಗಿ ಎಲ್ಲ ಹ್ಞೂ 300 ರೂಪಾಯಿ ಪಗಾರ. 300 ರೂಪಾಯಿ ಬರ್ತದೆ. ಬೇರೆ ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಕೆಲ್ಸಕ್ಕೆ ಹೋಗಿಲ್ರಿ. ಎಷ್ಟು ರೀ ನಮ್ದು ಏಜ್ ಈಗ? 54. ಲಿಂಬೋಳಿ ಎಷ್ಟು ರೀ? ಎಲ್ಲ ಹಾಕ್ತಾರೆ, ಇದು ಹಾಕ್ತಾರೆ, ಇದು ಹಾಕ್ತಾರೆ. ತೊಂಬರಿ, ನಾನು ವ್ಯಾಪಾರ ಮಾಡ್ತೀನಿ ನಿಮ್ಮ ಫಸ್ಟ್. ಯಾರು ಕೊಡಂಗಿಲ್ಲ ರೀ, ಖಾಲಿ ಕೊಂಡ್ರೆ. ಹ್ಞೂ ಹೌದಿಲ್ಲ ಅಂತೀರಿ? ಯಾರು ಕೊಡ್ತಾರೆ ಈ ಕಾಲದಾಗ? 10 ರೂಪಾಯಿ ತಗೋರಿ, ಹೆಂಗೆ ಕೊಡ್ರಿ? ಇಟ್ಕೋರಿ ನೀವು. ಏ ಬೇಡ ಇಟ್ಕೋರಿ, ಬೇಡ್ರಿ. ಇಲ್ಲಿ ಇಟ್ಕೋರಿ, ಪರವಾಗಿಲ್ಲ, ಇಟ್ಕೋರಿ. ನಿಮ್ಮ ಮಗ ಅಂತ ತಿಳ್ಕೊರಿ. ನನಗೆ ಆಶೀರ್ವಾದ ಮಾಡಿರಿ, ಆಶೀರ್ವಾದ ಮಾಡಿ ಬರೋಣ್ರಿ. ಕಷ್ಟಪಟ್ಟು ದುಡಿಯೋರ್ಗೂ ಗೊತ್ತಿರ್ತೈತಿ ಆ ಕಷ್ಟ ಏನು ಅಂಥೇಳಿ. ಸೊ ಕೆಲವೊಂದು ಸತಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು, ಹೌದಿಲ್ಲ? ಯಾರಿಗೆ ಕೇಳೋರು, ಯಾರಿಗೆ ಕೇಳೋನು, ಯಾರಿಗೆ ಹೇಳೋನು, ಯಾರಿಗೆ ಕೇಳೋನು. ನಮಸ್ಕಾರ ರೀ, ಆರಾಮದಿರಲ್ಲ? ಹಾಂ, ಆರಾಮದಿರಲ್ಲ? ಆರಾಮದಿರಲ್ಲ? ನಿಮ್ಮ ಜೀವನದಾಗ ದೊಡ್ಡ ಪಶ್ಚಾತ್ತಾಪ ಏನು ಸರ್? ಅಂದ್ರೆ ಹೇಳಕ್ಕದು ಸ್ವಲ್ಪ ಕಷ್ಟ ಆಕತಿ. ಹಾಂ ಹಾಂ ಹಾಂ. ಅದಕ್ಕೆ ಪ್ಲಸ್ ಪಾಯಿಂಟು ಇರ್ತೈತಿ, ಮೈನಸ್ ಪಾಯಿಂಟು ಇರ್ತೈತಿ. ಪಶ್ಚಾತ್ತಾಪ ಅಂತೂ ಆಗತೈತಿ. ಹಾಂ ಹಾಂ. ಈಗ ನಾವು ಕೆಲವ್ರು ಏನಂತಾರೆ, ವಯಸ್ಸು ಆದವರು, ಹಿರಿಯರು, ತಿಳಿದವರು ಹಾಂ ಹಾಂ. ಸಣ್ಣ ವಯಸ್ಸಿನಾಗ ಆಧ್ಯಾತ್ಮಿಕಕ್ಕೆ ಹೋಗಿ ನಿಮ್ ಜೀವನ ಹಾಳು ಮಾಡ್ಕೋದ್ ಬೇಡ್ರಿ. ಆಧ್ಯಾತ್ಮಿಕತೆ ಇರ್ಲಿ, ಬಟ್ ಅದು ಒಳ್ಳೇದೈತಿ, ಅದು ಕೆಟ್ಟದಂತಲ್ಲ. ಬಟ್ ಅದ್ರಾಗಿಂದ ಒಳ್ಳೇದನ್ನ ನಾವು ತಗೊಂಡು ನಮ್ಮ ಜೀವನವನ್ನ ಸುಧಾರಣೆ ಮಾಡ್ಕೋಬೇಕಾಗೈತಿ. ಬಟ್ ನಾವು ಏನೈತಿ, ಅತಿಯಾಗಿ ಆಧ್ಯಾತ್ಮಿಕಕ್ಕೆ ಹೋಗಿ ನಮ್ಮ ಜೀವನವನ್ನ ಏನ್ ಮಾಡ್ಕೊಂಡ್ಬಿಟ್ಟಿವಿ ಅಂತ ನಾವು ವಯಸ್ಸು ಆದ್ಮ್ಯಾಗ ಆಧ್ಯಾತ್ಮಿಕ ಹೋಗೋ ಬದ್ಲಿ ವಯಸ್ಸಿದ್ದಾಗ ಹೋದ್ವಿ. ನಮ್ಮ ಕಡೆ ಈ ಹಣ ಸಂಪಾದನೆ ಮಾಡೋದ್ರೊಳಗಾತು, ಉದ್ಯೋಗ ಮಾಡೋದ್ರೊಳಗಾತು ಹಿಂದೇಟ. ಅಂದ್ರೆ ಏನಾಗ್ತೈತಿ ಅಂದ್ರ, ಈಗ ಜೀವನ ಪ್ರತಿಯೊಬ್ಬರಿಗೂ ಸಾಗಸಾಕ ಹಣದ ಅವಶ್ಯಕತೆ ಐತಿ. ನಾವು ಹಣದ ಕಡೆ ಗಮನ ಹರಿಸಲಿಲ್ಲ, ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಲಿಲ್ಲ. ಆಮೇಲೆ ನಾವು ನೌಕರಿ ಇವೆಲ್ಲ ಭವಿಷ್ಯ ಏನಿರತ್ತಲ್ಲ, ಒಂದು ಆರ್ಥಿಕವಾಗಿ ಸದೃಢ ಆಗಬೇಕಾದ್ರೆ ಹಣ ಹೆಂಗೆ ಸಂಪಾದನೆ ಮಾಡಬೇಕು, ಏನು ಒಂದು ಒಳ್ಳೆಯ ಮಾರ್ಗ ಅನ್ನುವಂಥದ್ದು ನಾವು ಇಲ್ಲಿವರೆಗೂ ಅದ್ರ ಕಡೆ ಗಮನ ಕೊಡಲಿಲ್ಲ. ನಾವೇನು ಮಾಡಿದ್ವಿ, ಎಲ್ಲ ನಶ್ವರಳ ಏನಾಗೋದೈತಿ, ನಾವು ಗಳಿಸಿ ಏನು ಮಾಡೋದೈತಿ, ಈ ಥರ ಆಧ್ಯಾತ್ಮಿಕದೊಳಗೆ ಸಣ್ಣ ವಯಸ್ಸಿನಾಗ ಹೋಗ್ಬಿಟ್ವಿ. ಅದು ಬರ್ತಾ ಬರ್ತಾ ಏನಾಗ್ಬಿಡ್ತಿ, 40 ವರ್ಷ 45 ವರ್ಷ ಈ ಥರ ಹೋದಂಗೆ ನಾವು ಯಾಕೆ ಹಣ ಮಾಡಲಿಲ್ಲಪ್ಪ, ನಾವು ಯಾಕೆ ಹಣದ ಕಡೆ ಗಮನ ಕೊಡಲಿಲ್ಲಪ್ಪ, ನಾವು ಆಧ್ಯಾತ್ಮಿಕ ಕಡೆ ಗಮನ ಕೊಟ್ವಿ. ಆಧ್ಯಾತ್ಮಿಕ ಕಡೆ ಗಮನ ಕೊಟ್ಟಾಗ ಏನಾಯ್ತು, ನಮ್ಮ ಕಡೆ ಇರುವಂಥ ದುಶ್ಚಟಗಳಿಗೆ ದಾಸರ ಆಗಲಾರ್ದು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕರು, ಒಳ್ಳೆಯದನ್ನು ಸಜ್ಜನರ ಸಂಘ ಹೆಜ್ಜೆಯನ್ನು ಸೌದೈತೆ ಅಂತ ಏನು ಅಂತಾರಲ್ಲ, ಅದು ಒಳ್ಳೇದೈತಿ. ಬಟ್ ಅದು ಯಾವ ಏಜ್ನ್ಯಾಗ ಮಾಡಬೇಕಾಗಿತ್ತು ಆ ಟೈಮ್ನಾಗ ಮಾಡಲಿಲ್ಲ, ಯಾವ ಏಜ್ನ್ಯಾಗ ಮಾಡಬಾರ್ದಾಗಿತ್ತು ಅದು ಮಾಡಿದ್ದೀವಿ. ಇದಕ್ಕೆ ನೆಗೆಟಿವ್ ಕಮೆಂಟ್ಸ್ ಬರ್ತಾವೆ, ಪಾಸಿಟಿವ್ ಬರ್ತಾವೆ, ಓಕೆ. ಬಟ್ ನನ್ನ ಅನುಭವದ ಪ್ರಕಾರ ನಾವೇನು ದುಡಿಯೋಂಥ ವಯಸ್ಸಿನೊಳಗೆ ನಾವು ದುಡಿಕೆಗೆ ಮಹತ್ವ ಕೊಡಲಾರ್ದೆ ನಾವೊಂದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಹತ್ವ ಕೊಟ್ಟದಕ್ಕೆ ಈಗ ನಮಗೆ ಒಂದು ಏನು ಪನಿಷ್ಮೆಂಟ್ ಅನ್ಸಾಗತ್ತೈತಿ, ಪಶ್ಚಾತ್ತಾಪ. ಯಾಕಪ್ಪ, ನಾವು ದುಡ್ಕೊಂಡು ನಮ್ಮ ಜೀವನ ನಾವು ಸುಧಾರಣೆ ಮಾಡ್ಕೋಬೋದಾಗಿತ್ತು. ಸುಮ್ಮನೆ ನಾವು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಭಜನೆ ಮಾಡೋದಾಗಲಿ, ಅಲ್ಲಿ ಕೀರ್ತನ ಕೇಳೋದಾಗಲಿ, ಅದರಂತೆ ಜೀವನ ಮಾಡೋದಾಗಲಿ, ಆವಾಗ ನಮಗೆ ಏನೈತಿ ಆರ್ಥಿಕವಾಗಿ ಹಿನ್ನಡೆ ಆತ. ಅದಕ್ಕೆ ನಮ್ಗೆ ಅಟ್ಟ ಒಂದು ಸ್ವಲ್ಪ ಫೀಲಿಂಗ್. ಈಗ ನೀವು ಏನು ಕೇಳಿರಲ್ಲ ಆ ಕ್ವಶನ್ಗೆ, ಜೀವನದಾಗ ನಿಮ್ಗೆ ಯಾವುದರ ಒಂದು ಫೀಲಿಂಗ್ ಅನ್ನುವಂಥದ್ದು ಐತಿನ ಅಂತಂದಾಗ ನಾನು ಈ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬೇಕಾತ. ಆದರೆ ಇವತ್ತಿನ ಯುವಕರಿಗೆ ನಾನೇನು ಹೇಳೋದಪ್ಪ ಅಂದ್ರೆ, ಈಗಿನ ಯುವಕರು ಏನು ಸುಮ್ಮನೆ ಈಗ ಅನಾವಶ್ಯಕವಾಗಿ ಸಮಯವನ್ನು ನಾವು ಬೇರೆ ಬೇರೆ ಈ ಒಂದು ಫೋನಿನೊಳಗೆ ಸಮಯ ಜಾಸ್ತಿ ಕಳೆಯೋಕ್ಕಿಂತ ಆ ಫೋನನ್ನು ನಾವು ನಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ, ಹಣ ಸಂಪಾದನೆ ಮಾಡ್ಕೊಳಕ್ಕೆ ಏನು ಮಾಡ್ಕೋಬೇಕು, ಇನ್ಸ್ಪಿರೇಷನ್ ಏನು ಅದರಿಂದ ಸಿಗತೈತಿ ಅದ್ರ ಕಡೆ ಗಮನ ಹೆಚ್ಚಿಗೆ ಕೊಟ್ಟು
ನಾವು ನಮ್ಮ ಲೈಫನ್ನ ಆರ್ಥಿಕವಾಗಿ ಸುಧಾರಣೆ ಮಾಡ್ಕೋಬೇಕಂತ ನನ್ನ ಅನಿಸಿಕೆ. ಆದರೆ ಇವತ್ತಿನ ಒಂದು ದಿನಮಾನದೊಳಗೆ ಹಣ ಇಲ್ಲಾಂದ್ರೆ ಏನೂ ಇಲ್ಲ. ನೋಡ್ರಿ, ನಾ ಈಗ ರಾಮದುರ್ಗದಿಂದ ಇಲ್ಲಿ ಬರ್ಬೇಕಾದ್ರೆ ಟಿಕೆಟ್ ರೊಕ್ಕ ಕೊಟ್ಟಾಗನ ಬರ್ತೈತಿ. ರೊಕ್ಕ ಕೊಡಲಾರ್ದ ಟಿಕೆಟ್ ಹರಿಸಲಾರ್ದ ನನಗೆ ಇಲ್ಲಿ ಯಾರು ತಂದು ಇಳಿಸಾರಿಲ್ಲ. ಅಂದ್ರೆ ಹಣದ ಅವಶ್ಯಕತೆ ಪ್ರತಿಯೊಂದು ಹೆಜ್ಜೆ ಒಳಗೂ ಐತಿ. ಆ ಹಣವನ್ನು ನ್ಯಾಯಯುತವಾದ ಒಂದು ಮಾರ್ಗದೊಳಗೆ ನಾವು ದುಡಿಮೆ ಮಾಡಿಕೊಂಡು ನಾವು ನಮ್ಮ ಪರಿವಾರವನ್ನು ನಮ್ಮ ಕುಟುಂಬವನ್ನು ನಾವು ಸರಿಯಾಗಿ ಇಟ್ಕೋಬೇಕು. ಆ ಇಟ್ಕೊಳ್ಳುವಂಥ ಸಮಯ ಏನೈತಲ್ಲ, ಸಣ್ಣ ವಯಸ್ಸಿನಾಗ ಒಂದು 25 ವಯಸ್ಸು 30 ವಯಸ್ಸು ಈ ಏಜ್ನಾಗ ನಾವು ಆರ್ಥಿಕ ಕಡೆ ಗಮನ ಕೊಡಬೇಕು. ಅದನ್ನು ನಾವು ಏನು ಮಾಡಿಬಿಟ್ವಿ ಅಂದ್ರೆ, ನನ್ನ ವೈಯಕ್ತಿಕ ಅನುಭವ, ನಾವು ಅದರ ಕಡೆ ಗಮನ ಕೊಡಲಾರ್ದ ನಾವು ಆಧ್ಯಾತ್ಮಿಕದ ಕಡೆ ಗಮನ ಕೊಟ್ಟೋದಕ್ಕೆ ನಾವು ಆರ್ಥಿಕವಾಗಿ ಹಿಂದುಳಿದೀವಿ. ಈಗ ನಮಗೆ ಏನು ಅನ್ಸಾಕತ್ತೈತಿ, ಹಣ ನಮ್ಮ ಕಡೆ ಇದ್ರೆ ಎಷ್ಟು ಆರಾಮ್ ಇರ್ತಿದ್ವಲ್ಲಪ್ಪ. ಈಗ ಹಣನ ಇಲ್ಲಲ್ಲ, ನಾವು ಈಗ 1 ರೂಪಾಯಿಗೂ ನಾವು ಅದನ್ನು ಏನು ಮಾಡಕತ್ತೀವಿ ಅಂದ್ರೆ, ಏನು ಮಾಡಿದೀವಪ್ಪ ಈಗ ಏನು ಮಾಡೋದೈತಿ. ಎಲ್ಲರೂ ಏನಂತಾರೆ, ಒಂದು 40-45 ವಯಸ್ಸು 50 ವಯಸ್ಸು ಆದಾಗ ಏನು ಪ್ರತಿಯೊಬ್ಬ ವ್ಯಕ್ತಿದು ನಮಗೆ ದುಡಿಯೋಂಥ ವಯಸ್ಸಿಲ್ಲಪ್ಪ. ಆರಾಮಾಗಿ ನಮ್ಮ ಜೀವನ ನಡೆಸೋಕೆ ಆಗುವಂಥ ಒಂದು ಹಣ ಇದ್ರೆ ನಮಗೆ ಅನುಕೂಲ ಆಕೈತಲ್ಲ ಅಂತೇಳಿ ನಾವು ಅದನ್ನ ಈಗ ಕಳ್ಕೊಂಡಿವಿ. ಅದನ್ನ ಈಗ ಹುಡುಕಾಕತ್ತೀವಿ, ನಮಗೀಗ ಸಿಗುವಲ್ದು. ಓಕೆ, ಆದರೂ ನನ್ನ ಅನುಭವ ಹೇಳೀನಿ. ಇದಕ್ಕೆ ಯಾರಿಗೆ ಎಷ್ಟು ಪಾಸಿಟಿವ್ ಆಗಿ ತೊಗೊತಾರೋ, ಯಾರಿಗೆ ನೆಗೆಟಿವ್ ಆಗಿ ತೊಗೊತಾರೋ ನನಗೆ ಗೊತ್ತಿಲ್ಲ. ನನ್ನ ಅನುಭವನ ನಾನು ಹಂಚ್ಕೊಂಡೇನಿ ಇಷ್ಟ. ಥ್ಯಾಂಕ್ ಯು. ಮಾತಾಡಿ ಭಾಳ ಖುಷಿ ಆಯ್ತು ರೀ. ಥ್ಯಾಂಕ್ಸ್ ರೀ, ಭಾಳ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಎಷ್ಟು ಒಳ್ಳೆ ಮಾತುಗಳನ್ನು ಆಡಿದ್ರೆ. ಸೊ ಅದನ್ನೆಲ್ಲ ನಾವು ಜೀವನದಾಗ ಅಳವಡಿಸ್ಕೋಬೇಕು. ಅಂದಾಗಲೇ ನಾವು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕೋದಕ್ಕೆ ಸಾಧ್ಯ. ನೀವು ನೋಡ್ರಿ, ಬರೀ ಕೇಳೋದು ಅಷ್ಟೇ ಅಲ್ಲ, ನೋಡೋದು ಅಷ್ಟೇ ಅಲ್ಲ, ಅದನ್ನು ಫಾಲೋ ಮಾಡ್ಬೇಕು. ಮನೆಗೆ ಬಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದ ಆದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ